ಒಂದು ಕಡೆ ಯುದ್ಧ ಇನ್ನೂ ಮುಂದುವರೆದಿದೆ. ಯುದ್ಧಕ್ಕೆ ಸದ್ಯಕ್ಕೆ ಬ್ರೇಕ್ ಬೀಳುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ನಡುವೆ ಗ್ಯಾಸ್, ಅಡುಗೆ ಎಣ್ಣೆ, ಈಗ ಪೆಟ್ರೋಲ್, ಡೀಸೆಲ್ನ ಸರದಿ, ಎಲ್ಲದರ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ಗೂ ತಟ್ಟಲಿದೆ ಮಧ್ಯಪ್ರಾಚ್ಯದ ವಾರ್ ಎಫೆಕ್ಟ್. ಸದ್ಯದಲ್ಲೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗುವ ಸಾಧ್ಯತೆಗಳಿದೆ. ಪೆಟ್ರೋಲ್ ಪ್ರತಿ ಲೀಟರ್ಗೆ 22 ರೂಪಾಯಿ, ಡೀಸೆಲ್ 24 ರೂಪಾಯಿವರೆಗೂ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪೆಟ್ರೋಲ್ ದರ 125 ರೂಪಾಯಿಗೆ, ಹಾಗೆ ಡೀಸೆಲ್ನ ದರ 115 ರೂಪಾಯಿಗೆ ಹೆಚ್ಚಳವಾಗುವ ಸಾಧ್ಯತೆಗಳಿದೆ. ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೂ ಕೂಡ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಪತ್ರವನ್ನು ಬರೆದಿದೆ. ಯಾವ ಕ್ಷಣದಲ್ಲಾದರೂ ದರ ಏರಿಕೆ ಸಾಧ್ಯತೆ ಅಂತ ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಈಗಾಗಲೇ LPG ಸಿಲಿಂಡರ್ ದರ, ಗೃಹೋಪಯೋಗಿ ಸಿಲಿಂಡರ್ ದರ 60 ರೂಪಾಯಿ, ಹಾಗೆ ವಾಣಿಜ್ಯ ಸಿಲಿಂಡರ್ ದರ 115 ರೂಪಾಯಿಗೆ ಏರಿಕೆಯಾಗಿತ್ತು. ಇದೀಗ ಸಿಲಿಂಡರ್ನಲ್ಲೇ ಕೊರತೆ ಕಾಡ್ತಾ ಇದೆ. ಸಿಲಿಂಡರ್ ಬುಕ್ಕಿಂಗಿಗೆ ನಿಯಮಗಳನ್ನು ವಿಧಿಸಿರುವಂಥದ್ದು. 21 ದಿನಗಳಿಗೆ ಏನು ಬುಕ್ ಆಗ್ತಾ ಇತ್ತು ಸಿಲಿಂಡರ್, ಈಗ ಅದು 25 ದಿನಕ್ಕೆ ಮಾಡಲಾಗಿದೆ ಗೃಹೋಪಯೋಗಿ ಸಿಲಿಂಡರ್ಗೆ. ಮತ್ತೊಂದು ಕಡೆಗೆ ವಾಣಿಜ್ಯ ಸಿಲಿಂಡರ್ಗೆ ಬ್ರೇಕ್ ಹಾಕಲಾಗಿದೆ ಸಪ್ಲೈ ಮಾಡೋದಕ್ಕೆ. ಇದರ ನಡುವೆ ಈಗ ಮತ್ತೆ ಪೆಟ್ರೋಲ್ ಹಾಗೆ ಡೀಸೆಲ್ ದರದ ಏರಿಕೆ ಕೂಡ ಆಗತ್ತೆ ಅಂತೇಳಿ 22 ರೂಪಾಯಿ ಪೆಟ್ರೋಲ್ ದರ, ಹಾಗೆ 24 ರೂಪಾಯಿ ಡೀಸೆಲ್ ದರ ಏರಿಕೆಯಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಈ ಬಗ್ಗೆ ತನ್ನ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೂ ಪತ್ರವನ್ನು ಬರೆದಿದೆ. ನಮ್ಮ ಪ್ರತಿನಿಧಿ ಚಂದನ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ, ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಚಂದನ, ಈಗ ಪೆಟ್ರೋಲ್ ಹಾಗೆ ಡೀಸೆಲ್ ದರಗಳ ಕೂಡ ಏರಿಕೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಯಾವಾಗ ಆಗಬಹುದು? ಜನರಿಗಂತೂ ಇದು ಬರೆಯೇ. ಎಕ್ಸಾಕ್ಟ್ಲಿ ನವೀನ್, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ನಮ್ಮ ದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಿಕ್ಕಟ್ಟು ಶುರುವಾಗಿದೆ ಅಂದ್ರೆ, ಈಗ ಅಡುಗೆ ಎಣ್ಣೆ ಆಯ್ತು, ಗ್ಯಾಸ್ ಸಪ್ಲೈ ಆಯ್ತು, ಈಗ ಏಕಾಏಕಿ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಆಗುತ್ತೆ ಅನ್ನುವಂತ ಮಾಹಿತಿ ಹೊರಬಿದ್ದಿರ್ತಕ್ಕಂಥದ್ದು. ಅಂದ್ರೆ 2-3 ರೂಪಾಯಿ ಜಾಸ್ತಿ ಆಗೋದಲ್ಲ, ಬರೋಬ್ಬರಿ 20ರಿಂದ 24 ರೂಪಾಯಿ ದರ ಏರಿಕೆ ಆಗುತ್ತೆ ಅನ್ನುವಂತ ಶಾಕಿಂಗ್ ವಿಚಾರ ಹೊರಬಿದ್ದಿರ್ತಕ್ಕಂಥದ್ದು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಒಂದು ಪತ್ರವನ್ನು ಬರೆದಿದೆ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ. ಏನಂತ ಅಂದ್ರೆ, ಶೀಘ್ರದಲ್ಲೇ ಭಾರಿ ಪ್ರಮಾಣದಲ್ಲಿ ನಾವು ದರ ಏರಿಕೆಯನ್ನ ಮಾಡ್ತೀವಿ, ಪ್ರಿಪೇರ್ ಆಗಿರಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಅಂದ್ರೆ ಈಗ USD 70 ರೂಪಾಯಿಯಿಂದ 1 ಬ್ಯಾರೆಲ್ ಅಂದ್ರೆ ಕ್ರೂಡ್ ಆಯಿಲ್ ದರ ಬರೋಬ್ಬರಿ 60% ಏರಿಕೆ ಆಗಿದೆ. USD 70 ರೂಪಾಯಿಯಿಂದ USD 115 ರೂಪಾಯಿ ತಲುಪಿರೋದ್ರಿಂದ 60% ಕ್ರೂಡ್ ಆಯಿಲ್ ದರನೇ ಏರಿಕೆ ಆಗಿರೋದ್ರಿಂದ ಯಥಾ ಪ್ರಕಾರ ಅವರು ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ ಅನ್ನುವಂತ ಮುನ್ಸೂಚನೆ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಒಂದ್ ರೀತಿಯಲ್ಲಿ ಅಡುಗೆ ಎಣ್ಣೆ ಆಗಿರ್ಬೋದು, ಒಂದ್ ರೀತಿಯಲ್ಲಿ LPG ಸ್ಥಗಿತ ಆಯ್ತು, ಈಗ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಆದ್ರೆ ಜನಸಾಮಾನ್ಯನ ಜೇಬಿಗೆ ಕತ್ತರಿ ಬೀಳೋದು ಕನ್ಫರ್ಮ್. ಅವರು ಈಗ ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಅಂದ್ರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬೆಳಗ್ಗೆ ಎದ್ರೆ ಅವರು ಗಾಡಿಗಳಲ್ಲಿ ಓಡಾಡಬೇಕು, ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಅವರಿಗೆ ಪೆಟ್ರೋಲ್ ಡೀಸೆಲ್ ಒಂದು ಬೇಸಿಕ್ ನೆಸೆಸಿಟಿ. ಅಂದ್ರೆ 2-3 ರೂಪಾಯಿ ಅಲ್ಲ, ನೀವು ಯೋಚನೆ ಮಾಡಿ, 20ರಿಂದ 24 ರೂಪಾಯಿ ಅಂದ್ರೆ ಪೆಟ್ರೋಲ್ ದರ 1 ಲೀಟರ್ಗೆ 125 ರೂಪಾಯಿ ಆಗ್ಬಿಡುತ್ತೆ. ಸೊ ಹೀಗಿದ್ದಾಗ ಇದು ಒಂದ್ ರೀತಿಯಲ್ಲಿ ಕೇಂದ್ರ ಸರ್ಕಾರ ಇದನ್ನ ಹೇಗ್ ಮ್ಯಾನೇಜ್ ಮಾಡುತ್ತೆ, ಇದಕ್ಕೆ ಜನಸಾಮಾನ್ಯರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಹೇಗ್ ಮಾಡುತ್ತೆ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಜನಸಾಮಾನ್ಯರು ಕೇಳ್ತಾ ಇರುವಂತದ್ದು. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.